23-24ನೇ ಸಾಲಿನಲ್ಲಿ ಪಿಚಿಂಗ್ ಕಾಮಗಾರಿ, ವಸತಿ, ಮನೆ, ಬಚ್ಚಲುಗುಂಡಿ ಇತ್ಯಾದಿ ಕಾಮಗಾರಿಗಳು ಸಮುದಾಯ ಮತ್ತು ವೈಯಕ್ತಿಕ ಅನುಕೂಲಕ್ಕಾಗಿ ಕಾಮಗಾರಿಗಳು ನಡೆದಿರುತ್ತವೆ. ಶಾಲಾ ಶೌಚಾಲಯ, ಕೆರೆ ಕಾಮಗಾರಿಗಳು, ಗ್ರಾಮದಲ್ಲಿ ಆಸ್ತಿ ನಿರ್ಮಾಣವಾಗಿರುವುದು ಕಂಡು ಬಂದಿದೆ. ಜನರ ಕೊಟ್ಟಿಗೆ, ವಸತಿ, ಮನೆ ಕಾಮಗಾರಿಗಳು ನಡೆದಿರುವುದು ಕಂಡು ಬಂದಿರುತ್ತದೆ. ಯಾವುದೇ ಯೋಜನೆಯ ಒಂದು ಸಾಮಾಜಿಕ ಪರಿಶೀಲನೆಯನ್ನ ಮಾಡಿದ್ರೆ ಸಂಬಂಧಪಟ್ಟಂತವರನ್ನ ಕರೆದು ಸಭೆಯನ್ನು ಮಾಡಬೇಕಾಗ್ತದೆ. ಈಗ ಶಾಲೆಗಳಿಗೆ ಹೋದಾಗ ಪಾಲಕರ ಗೊತ್ತಿರ್ಬೋದು, ಪಾಲಕ ಸಭೆಯನ್ನ ಮಾಡಿ ಅದರ ಮುಖಾಂತರ ನಾವು ಏನು ಸಾಮಾಜಿಕ ಪರಿಶೀಲನೆಯನ್ನು ಮಾಡಿದ್ರು ಅದರ ವರದಿಯನ್ನ ಸಾದರಪಡಿಸ್ತೀವಿ. ಆ ನಂತರ ಪಂಚಾಯತ್ಗಳಲ್ಲಿ ಎಲ್ಲ ಕೂಲಿಕಾರರನ್ನ, ಸಾರ್ವಜನಿಕರನ್ನ, ನರೇಗಾ ಫಲಾನುಭವಿಗಳನ್ನ ಮತ್ತು ಸಭೆಯಲ್ಲಿ ವಿಷಯಗಳನ್ನ ಚರ್ಚೆ ಮಾಡ್ತೇವೆ. ನಮ್ಮ ಸಾಮಾನ್ಯವಾಗಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋದು ಯಾವುದೇ ಸಭೆಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೇಕಾಗಿರ್ತಾರೆ. ಆದ್ರೆ ನಮ್ಮ ಈ ಸಾಮಾಜಿಕ ಪರಿಶೀಲನೆಗೆ ಮಾತ್ರ ನೋಡಲ್ ಅಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವರು ಈ ಸಭೆ ಅಧ್ಯಕ್ಷರಾಗಿರ್ತಾರೆ. ಬೈ ಚಾನ್ಸ್ ಏನಾದ್ರು ನೋಡಲ್ ಅಧಿಕಾರಿ ಬರಲಿಲ್ಲ ಅನ್ನೋ ಪಕ್ಷದಲ್ಲಿ ಬಂದಂತ ಸಾರ್ವಜನಿಕರನ್ನ ರಿಟರ್ನ್ ಕಳಿಸಬಾರದು ಅನ್ನೋ ಉದ್ದೇಶದಿಂದ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಕೂಲಿಕಾರರ ಮುಖಂಡರು ಅಥವಾ ಊರ ಹಿರಿಯರನ್ನ ಈ ಒಂದು ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ಬೇಕು ಅಂತ ಇದೆ. ಇವತ್ತು ನಮ್ಮ ಸಭೆಯ ಅಧ್ಯಕ್ಷರು ಕೃಷಿ ಇಲಾಖೆಯವರು ರಾಜಕೀಯ ಬಂದಿದ್ದಾರೆ. ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅನುಷ್ಠಾನವನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಪಿಡಿಒರೆಲ್ಲ ಕೂಡಿ ಮಾಡೋ ಕಾಮಗಾರಿಗಳ ಅನುಷ್ಠಾನ ಮಾಡೋದ್ರಿಂದ ಅದರ ದೃಢೀಕರಣವನ್ನ ಅವರು ನೀಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಲ್ ಅಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಮುಖಾಂತರ ಸಾಮಾಜಿಕ ಪರಿಶೋಧನೆಯನ್ನ ಮಾಡಲಾಗ್ತದೆ. ನಾವು ಬಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತೇವೆ. ಕಾಮಗಾರಿಗಳ ಪರಿಶೀಲನೆ, ಕೆಲವು ಕೂಲಿಕಾರ ಮನೆ ಭೇಟಿಯನ್ನ ಮಾಡಿ ನಾವು ವರದಿಯನ್ನು ತಯಾರಿಸ್ತೇವೆ. ಇಲ್ಲಿ ಏನಂದ್ರೆ ಇವತ್ತು ಈ ಸಭೆಯಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಎಲ್ಲಾ ಯೋಜನೆಗಳಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ, ಯಾವ ವರ್ಷಾಗಿದೆ, ಎಷ್ಟು ಖರ್ಚಾಗಿದೆ ಅನ್ನೋದನ್ನ ಓದಿರ್ತಾರೆ. ನೀವು ಅದ್ರ ಬಗ್ಗೆ ಏನಾದ್ರೂ ಸಂಶಯ ಇದ್ದಲ್ಲಿ ನೀವು ಅದನ್ನ ಅಲ್ಲಿಗೆ ನಿಲ್ಲಿಸಿ ನೀವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಇದೆ. ಯಾರು ಕೇಳ್ಬೋದು ಅಂದ್ರೆ ನಾವು ಹೊರಗಡೆಯಿಂದ ಬಂದೊಳ್ಳಿ ನೀವು ಸ್ಥಳೀಯವಾಗಿ ನಿಮ್ಗೆ ಯಾವ್ಯಾವ ಕೆಲಸ ಆಗಿದೆ ಅನ್ನೋದು ಗೊತ್ತಿರ್ತದೆ. ಅದಕ್ಕಾಗಿ ನಿಮ್ಮೊಡನೆ ಚರ್ಚೆ ಮಾಡಿ ನಾವು ತೆಗೆದುಕೊಳ್ತೇವೆ. ಜೊತೆಗೆ ಈ ಒಂದು ಈಗಾಗಲೇ ತಮಗೆಲ್ಲ ಗೊತ್ತಿರುತ್ತೆ ರಾಜ್ಯ ಹಣಕಾಸು ಇದು ಈ ಸಲ ಬಂದಿದ್ದು ರಾಜ್ಯ ಹಣಕಾಸು ಬಂದಿದ್ದು ಅದು 5 ವರ್ಷದ್ದು 2020-21ರಿಂದ 24-25 ಅಂದ್ರೆ ಈಗಲೇ ಅದು ಯಾವುದೇ ಒಂದು ಗೋಲ್ಡ್ ಆಗಿರ್ತಿಲ್ಲ. ಅಂದ್ರೆ ನಮ್ಮ ಒಂದು ಸೋಷಿಯಲ್ ಆಗಿರಲಿಲ್ಲ, ಅದನ್ನು ಸಹಿತ ಈಗ ತಗೊಂಡಿದ್ದಾರೆ. ಯಾಕೆ ಕೇಳಿದ್ರೆ ಕೆಳ ಹಂತದಲ್ಲಿ ಆಯಾಯ ಪಂಚಾಯತ್ಗಳಲ್ಲಿ ಇದೊಮ್ಮೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ನಾವಿದನ್ನ ಯಾಕೆ ಇದ್ದೀವಿ ಅಂದ್ರೆ ನಿಮ್ಮ ಅಭಿಪ್ರಾಯ, ನಾವು ಕಾಮಗಾರಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಾವು ತೆಗೆದುಕೊಂಡು ಅದನ್ನ ಕರಾವಳಿ ಮೇಲ್ಮಟ್ಟಿಗೆ ಕಳಿಸ್ಕೊಂತಾರೆ. ಅದಕ್ಕಾಗಿ ಈ ಸಲ ಏನ್ ಮಾಡಿದ್ದೇವೆ, ಈಗ 4 ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಯಾವ ಯೋಜನೆ ಬಗ್ಗೆ ಓದಬೇಕು? ಸಾರ್ವಜನಿಕ ರಸ್ತೆ ನಿರ್ಮಾಣ ಮಾಡುವುದು, ರೀಲ್ಸ್ ಅಳವಡಿಸಿದ್ದು ಖರ್ಚಾದ ಮೊತ್ತ 1.5 ಲಕ್ಷ. 2022-23ರಲ್ಲಿ ಅವರ್ಸಾ ಪಂಚಾಯತ್ ಬಂಡಿ ದೇವಸ್ಥಾನದ ಹತ್ತಿರ ಗಣಪತಿ ದೇವಸ್ಥಾನಕ್ಕೆ ಹೋಗುವ ರಸ್ತೆ ನಿರ್ಮಾಣ ಮಾಡಿದ್ದು ಖರ್ಚಾದ ಮೊತ್ತ 2 ಲಕ್ಷ. 2023-24ರಲ್ಲಿ ಅವರ್ಸಾ ಗ್ರಾಮದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಣ್ಣು ಮಕ್ಕಳ ಶಾಲೆಯ ಕೊಠಡಿಯ ಮೇಲ್ಚಾವಣಿ ದುರಸ್ತಿ ಮಾಡಿದ್ದು ಖರ್ಚಾದ ಮೊತ್ತ 2 ಲಕ್ಷ. 2023-24ರಲ್ಲಿ ಕಾಡಿವಾಡದ ಸ್ಮಶಾನ ಅಭಿವೃದ್ಧಿ ಮಾಡಿದ್ದು ಖರ್ಚಾದ ಮೊತ್ತ 3 ಲಕ್ಷ. ದಂಡೇಬಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗ್ರಂಥಾಲಯ ಕೇಂದ್ರದ ಕಟ್ಟಡದ ನೆಲಹಾಸು ಮೇಲ್ಚಾವಣಿ ಮತ್ತು ಇತರೆ ದುರಸ್ತಿ ಮಾಡಿದ್ದು ಖರ್ಚಾದ ಮೊತ್ತ 2.5 ಲಕ್ಷ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯ ರಂಗಮಂದಿರದ ವೇದಿಕೆಗೆ ಮೇಲ್ಚಾವಣಿ ಅಳವಡಿಸಿದ್ದು ಅಭಿವೃದ್ಧಿಪಡಿಸಿದ್ದು 2 ಲಕ್ಷ. ಆ ಶಾಲೆಗಳು ಹೆಣ್ಣು ಮಕ್ಕಳ ಶಾಲೆಗಳು ನೋಡಿದ್ರೆ ನಾನೇ ಹೋಗಿದ್ದೆ, ನಾವು ಈಗಲ್ಲ 5 ವರ್ಷದ ವರ್ಕಿದೆ ಒಂದೇ ವರ್ಷ 2020-21ರಿಂದ 24-25 ಅವಾಗ ಬಾಡಿ ಇರಲಿಲ್ಲ. ಈಗ ಅಧಿಕಾರಿಗಳೇ ಮಾಡಿದ್ರು, ಬಾಡಿ ಇಲ್ಲ ಈಗ ಆ ಟೈಪ್ ಮಾಡಿ
15ನೇ ಹಣಕಾಸು ಆಯೋಜನೆಗೆ ಅನುಮತಿಸಿರುವುದು 2020-21ರಲ್ಲಿ ಹರಿಜನ ಕೇರಿಯಲ್ಲಿರುವ ಹೆಣ್ಣು ಮಕ್ಕಳ ಶಾಲೆಯ ಶೌಚಾಲಯ ದುರಸ್ತಿ ಮಾಡಿದ್ದು 63,000. ಗಂಡು ಮಕ್ಕಳ ಶಾಲಾ ತಾರಿಗೋಡೆ ಶಾಲೆಯ ವರಾಂಡಕ್ಕೆ ಗ್ರೀನ್ಸ್ ಅಳವಡಿಸಿದ್ದು 1 ಲಕ್ಷ. ಮಠಕೇರಿ ರುಕ್ಮಿಣಿ ನಾಗಪ್ಪ ನಾಯ್ಕ್ ಮನೆಯ ಹತ್ತಿರ ಇರುವ ಸಾರ್ವಜನಿಕ ಬಾವಿಗೆ ನೀರು ಮತ್ತು ಮುಚ್ಚಳ ಅಳವಡಿಸಿದ್ದು 60,000. 2021-22ರಲ್ಲಿ 1 ಖರ್ಚಾಗಿದೆ. 47,892 ರೂಪಾಯಿ ಖರ್ಚಾಗಿರುತ್ತದೆ. ವರ್ಷ ದಂಡದಾಗ ಸರ್ಕಾರಿ ಪ್ರಾಥಮಿಕ ಶಾಲಾ ಶೌಚಾಲಯ ನಿರ್ಮಾಣ ಒಗ್ಗೂಡಿಸುವಿಕೆಯಿಂದ 10,470 ರೂಪಾಯಿ. ಹೊಸ ಪಂಚಾಯತ್ ನಾಡವರಿಕೇರಿ ಕೆರೆ ಹೂಳೆತ್ತುವುದು ವೆಚ್ಚದ ಮೊತ್ತ 8,980. ಇದರ ಹೊರತಾಗಿ ಮನೆಯ 37 ಮನೆ ಕಾಮಗಾರಿ ಆಗಿದೆ. ವೆಚ್ಚದ ಒಟ್ಟು ಮೊತ್ತ 6,11,352. 5 ಪಟ್ಟಿಗೆ ಕಾಮಗಾರಿಯಾಗಿದೆ. 26,873. 1 ಕೋಳಿ ಶೆಡ್ ಕೂಲಿ 7,329. 1 ಬಚ್ಚಲಗುಂಡಿ ಕಾಮಗಾರಿ 3,839 ರೂಪಾಯಿ. ಒಟ್ಟು ಈ ಅವಧಿಯಲ್ಲಿ ಆದ ಕೂಲಿ ವೆಚ್ಚ 12,28,802. ಸಾಮಗ್ರಿ 6,34,006. ಕೂಲಿ ಸಾಮಗ್ರಿ 2 ಸೇರಿ 18,60,000. ನಾಗರಾಜ ಪೆಡ್ನೇಕರ್ ಮನೆ 8,376. ಸಹನಾ ಶಿವ ನಾಯ್ಕ್ ಬಚ್ಚಲಗುಂಡಿ 3,839. ಮಂಜುನಾಥ್ ಲಕ್ಷ್ಮಣ್ ನಾಯ್ಕ್ ಅವರ ಜಮೀನಲ್ಲಿ ದಂಡ ಪಟ್ಟಿಗೆ 9,772. ರಾಮಚಂದ್ರ ಹೊನ್ನಪ್ಪ ನಾಯಕ್ ಜಮೀನ ಪಟ್ಟಿಗೆ ಜಮೀನಿನಲ್ಲಿ ದಂಡ ಪಟ್ಟಿಗೆ 4,886. ಚಂದ್ರಕಲಾ ಹಿರೇನಾಯ್ಕ್ ಇವರ ಜಮೀನಿನಲ್ಲಿ ದಂಡ ಪಟ್ಟಿಗೆ 9,772. ದಯಾನಂದ್ ಗಣಪತಿ ಹಳೇಕರ್ ಇವರ ಮನೆ 13,262. ಚಂದ್ರಕಲಾ ಶಂಕರ್ ನಾಯ್ಕ್ ಇವರ ಮನೆ 9,772. ಸ್ಮಿತಾ ಈಶ್ವರ ನಾಯ್ಕ್ ಇವರ ಮನೆ 13,262. ರೇಣುಕಾ ದಾಮೋದರ್ ಹಾಗೆ ಇವರ ಮನೆ 31,410. ಸರೋಜಿನಿ ಠಾಕೂರ್ ನಾಯ್ಕ್ ಮನೆ 29,966. ತುಳಸಿ ಬಾಬು ನಾಯ್ಕ್ ಮನೆ 31,410. ವಿದ್ಯಾ ಗಣೇಶ್ ನಾಯ್ಕ್ ಮನೆ 9,772. ರವಿ ಗುಂಡ ಮನೆ 9,772. ವನಿತಾ ನಾಗರಾಜ್ ಕಲ್ಗುಟ್ಕರ್ ಮನೆ 31,410. ಪದ್ಮಾವತಿ ಶ್ರೀನಿವಾಸ್ ಹಾಗೆತ್ ಮನೆ 31,410. ಕಲ್ಪನಾ ಜಯವಂತ್ ನಾಯ್ಕ್ ಮನೆ 9,772. ಮೀನಾಕ್ಷಿ ಮಾಧವ್ ಠಳಕರ್ ಮನೆ 9,772. ದೀಕ್ಷಿತಾ ವಾಮನ್ ನಾಯ್ಕ್ ಮನೆ 8,376. ಪುಷ್ಪಾ ಆನಂದ್ ನಾಯ್ಕ್ ಮನೆ 3,110. 10 ಕೂಲಿ ಆಳು ಮತ್ತು 4ನೇ ಕಂತಿಗೆ 28 ಕೂಲಿ ಆಳು. ಅಂತೂ 90 ಕೂಲಿ ಆಳಿನ ದುಡ್ಡನ್ನ 4 ಭಾಗ ಮಾಡಿ ಹಾಕ್ತೇವೆ. ಅದಕ್ಕೆ ಇದು ಒಂದೇ ಕಂತಿದ್ದು. 1ನೇ ಕಂತಿನಲ್ಲಿ 28 ಕೂಲಿ ಆಳಿನ ದುಡ್ಡು ಬರ್ತದೆ, ಗೊತ್ತಾಯ್ತಲ್ಲ. 2ನೇ ಕಂತಿನಲ್ಲಿ 24 ಕೂಲಿ ಆಳಿನ ದುಡ್ಡು ಬರ್ತದೆ. 3ನೇ ಕಂತಿನಲ್ಲಿ 10 ಕೂಲಿ ಆಳಿನ ದುಡ್ಡು ಬರ್ತದೆ. 4ನೇ ಕಂತಿನಲ್ಲಿ 28 ಕೂಲಿ ಆಳಿನ ದುಡ್ಡು ಬರ್ತದೆ. ಹೇಗೆ ಫಸ್ಟಿಗೆ ಎಲ್ಲರಿಗೂ 28 ಕೂಲಿ ಆಳಿನ ದುಡ್ಡು ಬರ್ತದೆ. ಅದೇ ಒಂದನೇ ಕಂತು. ಉದ್ಯೋಗ ಇದರಲ್ಲಿ ಮನೆ ಬಿಲ್ಲು 4 ಕಂತಾಗಿ ಬರ್ತದೆ. ಈಗ ಏನ್ ಮಾಡಿದ್ದಾರೆ, ಮನೆ ಬಿಲ್ ಅನ್ನ 3 ಕಂತಾಗಿ ಮಾಡಿದ್ದಾರೆ. ಒಂದು ಫೌಂಡೇಶನ್ ಫೋಟೋ ತೆಗಿಬೇಕು, 2ನೇದು ಲಿಂಟಲ್ ಆದ್ಮೇಲೆ ಫೋಟೋ ತೆಗಿಬೇಕು, 3ನೇದು ಪೂರಾ ಹಂಚ್ ಹಾಕೊಂಡು ಪೂರಾ ಕಂಪ್ಯೂಟರ್ ಆದ್ಮೇಲೆ 3 ಫೋಟೋ ತೆಗಿಬೇಕು. ಆ ರೀತಿ ಇದೆ ಉದ್ಯೋಗ ಖಾತ್ರಿಯಲ್ಲಿ ಇದರಲ್ಲಿ ಮನೆದು. ಮತ್ತೆ PMI ಮನೆಯಲ್ಲಿ 2 ಫೋಟೋ ತೆಗೆಯುವುದು. ಒಂದು ಫೌಂಡೇಶನ್ ಆದ್ಮೇಲೆ ಲಿಂಟಲ್ ಆದ್ಮೇಲೆ ಫೋಟೋ ತೆಗೆಯುವುದು, ಮತ್ತೆ ಪೂರ್ತಿ ಕಂಪ್ಯೂಟರ್ ಆದ್ಮೇಲೆ ಫೋಟೋ ತೆಗೆಯುವುದು. ಈ ರೀತಿ ಈಗ PMI-ದಲ್ಲಿ 2 ಹಂತದ ಫೋಟೋ ತೆಗೆಯುವುದು. ಇದು ಇದರಲ್ಲಿ ಹೊಸ ವಸತಿ ಯೋಜನೆಯಲ್ಲಿ 3 ಹಂತದ ಫೋಟೋ ತೆಗೆಲಿಕ್ಕೆ ಬಂದಿದೆ. ಆದ್ರೆ ನಾವು ಇದನ್ನ ಕೂಲಿ ಆಳನ್ನ 4 ಭಾಗವಾಗಿ ಕೊಡ್ತೇವೆ. ಕೂಲಿ ಆಳು ಹಾಕಿದ್ದೇವೆ ನಾವು. ಮನೆದು ಬೆಂಗಳೂರಿನ ಬರ್ಬೇಕು. ಇವ್ರದ್ದು ಸಮಸ್ಯೆ ಅಂತ ಏನ್ ಹೇಳಿದ್ರೆ ಅಂದ್ರೆ ಇವ್ರದ್ದು GPS ಏನಾಗಿದೆ ಅಂತ ಹೇಳಿದ್ರೆ, ಮತ್ತೆ ನೋಡಿ ಎಷ್ಟು ಸಮಸ್ಯೆ ಆಗ್ತದೆ ಅಂತ ನಾವು ಒಂದು ಉದಾಹರಣೆ ಕೊಡ್ತೇನೆ. ಇವ್ರದ್ದು GPS-ಗೆ ನಾವು ಖಾಲಿ ಜಾಗದ ಫೋಟೋ ತೆಗಿಬೇಕು. ಖಾಲಿ ಜಾಗದ ಫೋಟೋ ತೆಗೆದಾಗ ಇವ್ರ ಮನೆ ಹತ್ರನೇ ಫೋಟೋ ತೆಗ್ದ್ವಿ. ಎಲ್ಲಿ ಫೋಟೋ ತೆಗೆದಿದ್ರು ಅಲ್ಲೇ ಇವ್ರು ಮನೆ ಕಂಡೀಷನ್ ಕಟ್ಟಿದ್ರು. ಆದ್ರೆ ಇವ್ರು GPS ಬರುದು ತಮ್ಮ ಪ್ಲಾಂಟ್ ಹತ್ರ, ಅಲ್ಲಿ GPS ಬರ್ತದೆ. ಅಲ್ಲಿಂದ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬೊಬ್ರು ಎಲ್ಲೋ ಸೆಕ್ಷನ್ ಮಾಡಿ ಎಲ್ಲೋ ಕಟ್ತಾರೆ, ಎಲ್ಲ ಗೋಲ್ಮಾಲ್ ಆಗ್ತದೆ ಹೇಳ್ಕೊಂಡ ಏನಿಲ್ಲ. ಆ ಜಾಗದಲ್ಲೇ GPS ಮಾಡ್ಬೇಕು. ನಾವು ಈಗ ಆ ಜಾಗಕ್ಕೆ ಹೋಗಿ ಫೌಂಡೇಶನ್ GPS ನಿಮ್ದು ಉದ್ಯೋಗ ಖಾತೆಯಲ್ಲಿ ಕೆಲಸ ಮಾಡಿದಾಗ ನಿಮ್ಗೂ ಗೊತ್ತಿರುತ್ತದೆ ಅಮೌಂಟ್ ಏನಾಗಿದೆ ಅಂತ. ಅದನ್ನು ನೀವು ತಿಳ್ಕೊಬೇಕಾದ್ರೆ ನಿಮ್ಗೂ ಕರ್ತಬೇಕು.
ಏನು ಉದ್ಯೋಗ ಖಾತ್ರಿ ಯಾವುದೇ ಸಮಸ್ಯೆ ಇದ್ರು ಇಲ್ಲಿ ಪಾರದರ್ಶಕವಾಗಿ ನಡೆದಿದೆ ಅಂತ ಹೇಳಿದ್ರೆ ಯಾವುದೂ ಏನು ತಪ್ಪಾಗಿಲ್ಲ. ಇನ್ನು ಅಂಗವಿಕಲದ ಒಂದು ಕುಂದುಕೊರತೆ ಬಗ್ಗೆ ಇವರು ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ಸವಿಸ್ತಾರವಾಗಿ ತಿಳ್ಕೊಟ್ಟಿದ್ದಾರೆ. ಏನಂತ ನಾವೇನ್ ಮಾಡ್ತೀವಿ, 2 ಮಕ್ಕಳು ಹುಟ್ಟಿದ್ರೆ ಹುಡುಗ ಸ್ವಲ್ಪ ಬುದ್ಧಿವಂತ ಇದ್ರೆ ಅವನಿಗೆ ಪದೇ ಪೇಟೆಗೆ ಕರ್ಕೊಂಡು ಹೋಗ್ತೀವಿ. ಇನ್ನೊಬ್ಬ ಸ್ವಲ್ಪ ಮಂದಿ ಇಟ್ಬಿಟ್ಟು ಅವನಿಗೆ ಆ ಕಡೆ ಹೋಗುದು ಪೇಟೆಗೆ, ಬೇಡ ಹಾಗಾಗಿ ನಾವು ಬಿಡಿದ್ರೆ ಒಂದು 15-20 ವರ್ಷ ನಂತರ ಅವನನ್ನ ನಿಷ್ಕಾಳಜಿ ಮಾಡಿ ಇವನನ್ನ ಇಂಪ್ರೂವ್ ಮಾಡೋದಾಗ ಅವ್ರ ಮನೆಯಲ್ಲಿ ಸಮಸ್ಯೆ ಆಗುತ್ತೆ. ಅದನ್ನ ಸವಿಸ್ತರವಾಗಿದ್ದಾರೆ. ಅವರಿಗೂ ನನ್ನ ಇಲಾಖೆ ಪಂಚಾಯತಿ ಪರವಾಗಿ ಅವರಿಗೆ ಧನ್ಯವಾದಗಳು. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತಹ ನಮ್ಮ ಗೀತಾ ಮೇಡಮ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪೂರಕವಾದಂತಹ ಧನ್ಯವಾದಗಳು. ಹಾಗೂ ಇಂದಿನ ಈ ಸಭೆಗೆ ನಮ್ಮ ಕವಿತಾ ಮೇಡಮ್ ಅವರು ಅಂಕುರ ತಾಲೂಕು ಆಫೀಸರಿಂದ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪೂರಕವಾದಂತಹ ಧನ್ಯವಾದಗಳು. ಹಾಗೂ ಇಂದಿನ ಈ ಸಭೆಗೆ ನಮ್ಮ ಇಂಜಿನಿಯರ್ ಆದಂತಹ ರಾಜೇಶ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪೂರಕವಾದಂತಹ ಧನ್ಯವಾದಗಳು. ಹಾಗೂ ಇಂದಿನ ಈ ಸಭೆಗೆ ನಮ್ಮ ಮಾಹಿತಿಯನ್ನು ಒದಗಿಸಲಿಕ್ಕೆ ನಮ್ಮ ಸುದೀಪ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತಂಡದ ಅರಿವುಗೊಳಿಸತಕ್ಕಂತಹ